109 ಸಹಾಯ ಪ್ರಾಧ್ಯಾಪಕರ ನೇಮಕಾತಿ ಹಗರಣ ಆರೋಪ. ಕುಲಪತಿ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಜಾತಿ ನಿಂದನೆ ಆರೋಪದ ವಿರುದ್ಧ ಸಂಘಟನೆ ಖಂಡನೆ. ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತಕ್ಕೆ ಮಹತ್ವದ ಮನವಿ ಸಲ್ಲಿಕೆ. ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕದ ವತಿಯಿಂದ ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಮಹತ್ವದ ಮನವಿ ಸಲ್ಲಿಸಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ 109 ಸಹಾಯ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಹಗರಣ ನಡೆದಿದೆ ಎಂದು ಸಂಘಟನೆ ಆರೋಪಿಸಿದೆ. ಈ ವಿಚಾರವನ್ನು ಪ್ರಶ್ನಿಸಲು ಹೋದ ಸಂಘಟನೆಯ ಮುಖಂಡರಿಗೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಜಗದೀಶ್ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಸಂಘಟನೆ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಕುಲಪತಿ ಜಗದೀಶ್ ಅವರ ಜಾಮೀನು ಅರ್ಜಿಯನ್ನು ರದ್ದುಪಡಿಸಿ ಅವರ ಆಸ್ತಿಗಳ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ದಲಿತ ಸಂಘರ್ಷ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಕೊಡ್ಲಿಗೇರಿ ಟಿ ಚಂದ್ರಶೇಖರ್, ನಗರದ ಘಟಕದ ಅಧ್ಯಕ್ಷರಾದ ಶ್ರೀಕಾಂತ್, ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಅರುಣ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೀರ್ತಿರಾಜ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಮಂಜುಳಾ, ಗ್ರಾಮಾಂತರ ಅಧ್ಯಕ್ಷರಾದ ಜಯಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದ್ರು. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಯುವ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಭಾರತೀಯ ಯುವ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಡಾಕ್ಟರ್ ಎಚ್ ಪ್ರಕಾಶ್ ಪಿರಾರ್ ಅವರಿಗೆ ಜಯ. ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಬಿಸಿ ಅಧಿಕಾರಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಬಿಸಿ ಅಧಿಕಾರಿಗೆ ಧಿಕ್ಕಾರ. ನ್ಯಾಯ ಕೇಳಲು ಬಂದ ಹೋರಾಟಗಾರರಲ್ಲಿ ಜಾತಿ ನಿಂದನೆ ಮಾಡಿರುವ ವಿಸಿ ಜಗದೀಶ್ ಅವರಿಗೆ ಧಿಕ್ಕಾರ. ಜಾತಿ ನಿಂದನೆ ಮಾಡಿರುವ ಜಗದೀಶ್ ಅವರಿಗೆ ಧಿಕ್ಕಾರ. ವಜಾಗೊಳಿಸಿ 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 ಬೇಕೇ ಬೇಕು ಬೇಕೇ ಬೇಕು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಜಗದೀಶರಪ್ಪನಂತೆ ಕಾನೂನು. इडली सांभर अच्छा है जगदीश गोपाल अच्छा है. इडली सांभर अच्छा है जगदीश गोपाल अच्छा है. जय 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 भीम जय भीम जय भीम जय 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 भीम जय भीम जय भीम. ಈ ಒಂದು ಹೋರಾಟಕ್ಕೆ ಯಾವತ್ತೂ ಕೂಡ ನಮ್ಮ ಚಳವಳಿ ಇರ್ತಕ್ಕಂಥ ಭಾರತೀಯ ದಲಿತ ಸಂಘರ್ಷ ಸಮಿತಿ ಯುವ ಘಟಕ ರಾಜ್ಯಾಧ್ಯಕ್ಷರು ಯುವ ಘಟಕ ಕೂಡ್ಲಿಗೆರೆ ಚಂದ್ರಶೇಖರನ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವ ಕಾರ್ಯಕ್ರಮ ಮುಗಿಸುವಂತ ಈ ಒಂದು ಭಾರತೀಯ ಯುವ ದಲಿತ ಸಂಘರ್ಷ ಸಮಿತಿಯ ಈ ಒಂದು ಏನು ಹೋರಾಟ ಇದೆ, ಈ ಹೋರಾಟದ ಮನವಿಯನ್ನು ಸ್ವೀಕಾರ ಮಾಡಲು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರ ಪರವಾಗಿ ನಮ್ಮ ತಹಸೀಲ್ದಾರ್ ಆದಂತ ಪ್ರದೀಪ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಯಾವಾಗಲೂ ನಮ್ಮ ದಲಿತ ಪರ ಸಂಘಟನೆಗಳ ಪರವಾಗಿ ಇರ್ತಾರೆ, ದಲಿತರ ಪರವಾಗಿ ಇರ್ತಾರೆ. ಅವರು ಈ ಸಂದರ್ಭದಲ್ಲಿ ಸ್ವಾಗತ ಕೋರುತ್ತಿದ್ದಾರೆ. ಹಾಗೂ ಈ ಒಂದು ಹೋರಾಟದಲ್ಲಿ ನಮಗೆಲ್ಲ ಸಹಕಾರ ಮಾಡಿದಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿ ಇಲಾಖೆ ಸಂತೋಷ್ ಅವರು ಮತ್ತೆಲ್ಲ ಸಿಬ್ಬಂದಿ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಾಹೇಬ್ರೆ, ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕ ಬೆಂಗಳೂರು, ನಾವುಗಳು ವಿಸಿ ಅವರು ಏನು 109 ಸಹಾಯ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಕೇವಲ ದಲಿತರಿಗೆ ಒಂದು 20 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟು ಅವ್ರ ಇಷ್ಟ ಬಂದವರಿಗೆ ಅವರ ಆಡಳಿತ ಮಂಡಳಿಯನ್ನು ಸೇರ್ಕೊಂಡು ಏನು 50 ಲಕ್ಷ 40 ಲಕ್ಷ ಹಣ ಪಡ್ಕೊಂಡು ಎಲ್ಲ ಅವರವರ ಬೇಕಾದವರಿಗೆ ಏನು ಒಂದು ಕೆಲಸ ಕೊಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ಕೋರ್ಟ್ ಅಲ್ಲಿ ಹೋಗಿದೆ. ಅದಕ್ಕೆ ಕೋರ್ಟ್ ಅಲ್ಲಿ ತನಿಖೆ ನಡೀತಿದೆ. ನಾವು ಅದಕ್ಕೆ ಇದ್ ಮಾಡ್ತೀವಿ. ಬಟ್ ಈ ವಿಚಾರವಾಗಿ ನಾವು ವಿಸಿ ಅವರು ನಮ್ಮನ್ನು ಕರ್ಸ್ಕೊಂತಾರೆ, ಅವ್ರ ಹತ್ರ ಮಾತಾಡಕ್ ಹೋಗ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಚಾನಲ್ ಕರ್ಕೊಂಡ್ಬಂದು ಜೀವನ ಹೋಟೆಲ್ ಅಲ್ಲಿ ನಮಗೆ ಧಮಕಿ ಆಗ್ತವೆ. ನಮ್ಮ ಬಿಡಿಸಲು ಬಂದಂತ ನಮ್ಮ ಸಂಘಟನೆಯ ಮುಖಂಡರುಗಳಿಗೆ ಮಾದಿಗ ಸುಳೆ ಮಕ್ಕಳ ಅಂತೇಳಿ ಜಾತಿನ ಮಾಡಿ ಏನಪ್ಪಾ ನೀವೆಲ್ಲ ಸಂಘಟನೆಯವರು ದಾದಾಗಿರಿ ಮಾಡ್ತೀರಾ ಅಂತೇಳಿ ಜಾತಿ ನಿಂದನೆ ಮಾಡ್ತಾ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಅಟ್ರಾಸಿಟಿ ಎಫ್ಐಆರ್ ಆಗುತ್ತೆ. ಅವ್ರನ್ನ ಬಂಧಿಸಿ ಅಂತೀವಿ. ಅವ್ರು ಬಂಧಿಸ್ಲಿಲ್ಲ, ಯಾಕಂದ್ರೆ ಅವರು ದೊಡ್ಡ ಪ್ರಭಾವಿ ವ್ಯಕ್ತಿಗಳು. ಹಾಗಾಗಿ ದಯಮಾಡಿ ಏನು ವಿಸಿ ಅವರಿಗೆ ಜಾಮೀನು ಮಂಜೂರಾಗಿದೆ ಇದನ್ನ ರದ್ದು ಮಾಡಬೇಕು ಹಾಗೂ
ಇವರು ಏನು ಈ ಒಂದು 109 ಪ್ರಾಧ್ಯಾಪಕರ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದೇ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಸಂಘಟನೆಗೆ ಎಲ್ಲರಿಗೂ ಹೆಂಡತಿ ಮಕ್ಕಳಿಗೆ ಸೀರೆ ತಗೊಂಡು ಹೋಗಕ್ಕೆ, ಬಂಗಾರ ತಗೊಂಡು ಹೋಗಕ್ಕೆ ನಾವು ಕೇಳ್ತಿರೋಣ. ನಾವೆಲ್ಲ ಕೇಳ್ತಿರೋದು ಏನು ನಿಜವಾದ ವಿದ್ಯಾರ್ಥಿಗಳು, ಬರೀ SC/ST ಅಲ್ಲ, ಎಲ್ಲಾ ವರ್ಗದ ಜನ ವಿದ್ಯಾರ್ಥಿಗಳು ಇದರಲ್ಲಿ ನೋಡ್ತಿದ್ದಾರೆ. ಆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ನಾವು ಕೇಳ್ತಿದೀವಿ. ದಯಮಾಡಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವ ಯಾರೇ ಅಧಿಕಾರಿಗಳಾಗಿರ್ಲಿ, ಯಾರೇ ಶಕ್ತಿಗಳಾಗಿರ್ಲಿ, ಅವ್ರನ್ನ ಕೂಡಲೇ ಬಂಧಿಸಿ VC ಅವರ ಸಮಗ್ರ ಆಸ್ತಿ ತನಿಖೆ ಆಗಬೇಕು. ಈ ಒಂದು ವಿಚಾರದಲ್ಲಿ ಅವ್ರ ಮುಂಬರು ಪರೀಕ್ಷೆ ಒಳಪಡಿಸಿ ಸರ್ಕಾರಕ್ಕೆ ಆಗಿರುವ ನಷ್ಟವನ್ನು ತೋರಿಸಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ, ಇದು ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ಲೋಕಾಯುಕ್ತರಿಗೆ, ಆಮೇಲೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೂ ತಾವು ನೀವು ಕೊಡಬೇಕಾಗಿ ತಮ್ಮಲ್ಲಿ ಹೃತ್ಪೂರ್ವಕ ಮನವಿ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ದಯಮಾಡಿ ಮಾತಾಡ್ಬೇಕು ವಿನಂತಿ ಸರ್. ಜಯಕುಮಾರ್ ಬರೀ, ಎಲ್ಲ ಬರೀ. ಇದರ ಉದ್ದೇಶಿಸಿದ ಒಂದು ಮಾತಾಡಬೇಕು.